ಸ್ವಲ್ಪ ಜನ ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತಾರ ನೀವು ಯೂಟ್ಯೂಬ್ ಅಲ್ಲಿ. ಸೊ ಆ ತಪ್ಪುಗಳನ್ನ ನೀವೇನಾದ್ರೂ ಪದೇ ಪದೇ ಮಾಡಕ್ ಕುಂತಿರಪ್ಪ ಅಂತಂದ್ರೆ ನಿಮ್ಮ ಚಾನಲ್ ಅಲ್ಲಿ ನೀವು ಹಾಕಿರೋಂಥ ವಿಡಿಯೋಸ್ಗಳಿಗೆ ವ್ಯೂಸ್ ಕಮ್ಮಿ ಬರ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡತ್ರಪ್ಪ ಅಂತಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಇವಾಗ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಕರೆಕ್ಟ್ ಆಗಿ ನೀವು ಇಂಟ್ರೆಸ್ಟ್ ಇದ್ದವರು ಮಾತ್ರ ವಿಡಿಯೋನ ನೋಡ್ರಿ, ಇಲ್ಲಾಂದ್ರೆ ನೋಡಕ್ ಹೋಗ್ಬೇಡ್ರಿ. ಇನ್ನ ಗೊತ್ತಿದ್ದವ್ರು ಐತಲ್ಲ ನೀವು ಸ್ಕಿಪ್ ಮಾಡಿದ್ರು ಪರವಾಗಿಲ್ಲ, ಏನ್ ನಡಿತೈತಿ. ಸೊ ಇವಾಗ ನಾ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಹೊಸ ಯೂಟ್ಯೂಬರ್ಸ್ಗೆ ಖಂಡಿತ ಇದು ಯೂಸ್ಫುಲ್ ಆಗುತ್ತಾ. ನಾ ಇವಾಗ ಒಂದೇದು ಹೇಳ್ತೀನಿ ಯಾವ್ದಂತ. ಫಸ್ಟ್ ನೀವು ವಿಡಿಯೋನ ಡಿಲೀಟ್ ಮಾಡಕ್ ಹೋಗ್ಬೇಡ್ರಿ. ತುಂಬಾ ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಹೊಸ ಯೂಟ್ಯೂಬರ್ಸ್ ವ್ಯೂಸ್ ಬಂದಿಲ್ಲ ಅಂತ ನೀವು ತಕ್ಷಣ ಏನ್ ಮಾಡ್ತೀರಪ್ಪ ಅಂದ್ರೆ ವಿಡಿಯೋನ ಡಿಲೀಟ್ ಮಾಡ್ತಾ ಇರ್ತಾರ. ಈ ತಪ್ಪನ ಮಾಡೋದನ್ನ ಬಿಡಿ. ಸೊ ನೀವು ಸ್ವಲ್ಪ ಯೂಟ್ಯೂಬ್ಗೆ ಟೈಮ್ ಕೊಡ್ಬೇಕು. ನೀವು ಟೈಮ್ ಕೊಟ್ರಪ್ಪ ಅಂದ್ರೆ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತಪ್ಪ ಅಂದ್ರೆ ಪುಷ್ ಆಗೇ ಆಗತ್ತೆ. ಇದನ್ನ ನೆನ್ಪಿಟ್ಕೊಡ್ರಿ. ಇದನ್ನ ವಿಡಿಯೋನ ಡಿಲೀಟ್ ಮಾಡಕ್ ಹೋಗ್ಬೇಡ್ರಿ. ಇನ್ಮೇಲೆ ಇದು ಒಂದೇದಾಗಿರ್ತೈತಿ. ಇನ್ನು ಎರಡನೇದು ಯಾವ್ದಪ್ಪ ಅಂತಂದ್ರ ಟೈಟಲ್ ಮತ್ತು ಥಂಬ್ನೇಲ್ ನೀವು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾರ. ಸೊ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಯೂಟ್ಯೂಬ್ ದವ್ರಿಗೆ ಏನಾಗತ್ತಪ್ಪ ಅಂದ್ರ ನಿಮ್ಮ ಕಂಟೆಂಟ್ ಯಾವ ವಿಷಯದ ಬಗ್ಗೆ ಐತಂತ ಅವರಿಗೆ ಅರ್ಥನ ಆಗೋದಿಲ್ಲ, ಕಷ್ಟ ಆಗತ್ತ. ಅದಕ್ಕೋಸ್ಕರ ಹೇಳಕ್ ಕುಂತೀನಿ. ಇದು ಎರಡನೇ ಮಿಸ್ಟೇಕ್ ನಿಮ್ದು. ಇನ್ನು ಮೂರನೇದು ಏನಪ್ಪಾ ಅಂತಂದ್ರ ಲಿಂಕ್ ಅನ್ನ ನೀವ್ ಏನ್ ಮಾಡ್ತೀರಪ್ಪ ಅಂದ್ರ ಸ್ಪ್ಯಾಮ್ ಆಗಿ ನೀವು ಯೂಸ್ ಮಾಡ್ತಾ ಇರ್ತಾರ ನಿಮ್ಮ ವಿಡಿಯೋದ ಲಿಂಕ್. ಸೊ ನೀವು ಈಗ ಎಲ್ಲರೂ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಕಾಮೆಂಟ್ ಅಲ್ಲಿ ಮತ್ತ ಈ ರೀತಿಯಾಗಿ ನೀವ್ ಏನ್ ಮಾಡ್ತೀರಪ್ಪ ಅಂತಂದ್ರ ಲಿಂಕ್ ಗಳನ್ನ ನೀವು ಸ್ಪ್ಯಾಮ್ ರೀತಿಯಲ್ಲಿ ನೀವು ಬಳಸ್ತಾ ಇರ್ತಾರ. ಸೊ ಈ ತಪ್ಪನ ಮಾಡೋದನ್ನ ಬಿಡಿ. ಇದರಿಂದ ನಿಮ್ದು ವ್ಯೂಸ್ ಇನ್ಕ್ರೀಸ್ ಆಗೋದಿಲ್ಲ, ಇನ್ನ ಕಮ್ಮಿನ ಆಗುತ್ತಾ. ಸೊ ಅದಕ್ಕೋಸ್ಕರ ಹೇಳಂತೀನಿ ಲಿಂಕ್ ನ ಸ್ಪ್ಯಾಮ್ ಮಾಡೋದನ್ನ ಬಿಟ್ಬಿಡಿ. ಇನ್ನು ನಾಲ್ಕನೇದು ಯಾವ್ದಪ್ಪ ಅಂತಂದ್ರ ಅನಾಲಿಟಿಕ್ಸ್ ನ ನೀವು ಪದೇ ಪದೇ 5 ನಿಮಿಷಕ್ಕೊಮ್ಮೆ ಚೆಕ್ ಮಾಡ್ತಾ ಇರ್ತಾರ. ಇದನ್ನ ಮಾಡೋದನ್ನ ಬಿಡಿ. ಸೊ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರ ಅದನ್ನ ಒಂದ್ ದಿನ ಆದ್ರೂ ಅಥವಾ 2 ದಿನ ಆದ್ಮೇಲೆ ನೀವು ಅದನ್ನ ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಡ್ರಿ, ಏನ್ ಪರವಾಗಿಲ್ಲ. 1-2 ದಿನ ಆದ್ರೂ ಬಿಡ್ಬೇಕು. ಸೊ ಅದಕ್ಕಿಂತ ಮುಂಚೆ ಚೆಕ್ ಮಾಡಕ್ ಹೋಗ್ಬೇಡ್ರಿ. ಇದು 4ನೇ ಪಾಯಿಂಟ್. ಇನ್ನು 5ನೇ ಪಾಯಿಂಟ್ ಲಾಸ್ಟ್ ಇದೆ. ನೀವು ಇವಾಗ ಕನ್ಸಿಸ್ಟೆನ್ಸಿ ನೀವು ಆಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಬೇಕು ಡೈಲಿ. ಸೊ ಡೈಲಿ ಆಗ್ಲಿಲ್ಲಪ್ಪ ಅಂತಂದ್ರೆ ನೀವು ಏನ್ ಮಾಡ್ಬೇಕು, ವಾರದಾಗ ಒಂದು 3 ವಿಡಿಯೋ ನೀವು ಅಪ್ಲೋಡ್ ಮಾಡ್ಬೇಕು. ನೀವು ಏನ್ ಮಾಡ್ಬಿಡ್ತೀರಪ್ಪ ಅಂತಂದ್ರೆ ಯಾವ್ದೋ ಒಂದು ವಿಡಿಯೋಕ್ಕ ವ್ಯೂಸ್ ಬಂದಿಲ್ಲ ಅಂತ ನೀವು ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡೋದನ್ನ ಬಿಟ್ಟು ಬಿಡ್ತಿರ್ತಾರ. ಸೊ ಈ ತಪ್ಪನ ಮಾಡಕ್ ಹೋಗ್ಬೇಡ್ರಿ. ಒಂದಾದ್ರೂ ವಿಡಿಯೋನ ಅಪ್ಲೋಡ್ ಮಾಡಿ ಆಗ್ಲಿಲ್ಲಪ್ಪ ಅಂದ್ರೆ ವಾರಕ್ಕೆ ಒಂದು 3 ಹಾಕಿ. ಸೊ ಇದು 5ನೇ ಪಾಯಿಂಟ್ ಆಗಿರ್ತೈತಿ. ಈ ರೀತಿಯಾಗಿ ನೀವು 5 ತಪ್ಪುಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇರ್ತೀರ ನೀವು ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ. ಸೊ ಈ ತಪ್ಪುಗಳನ್ನ ನೀವು ಏನಾದ್ರೂ ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿ ನಿಮ್ದೈತಲ್ಲ ಚಾನೆಲ್ ಅಲ್ಲಿ ನೀವು ಹಾಕಿರುವಂತ ವಿಡಿಯೋಸ್ಗಳಿಗೆ ವ್ಯೂಸ್ ತಾನಾಗ ಬರಕ ಚಾಲು ಆಗತ್ತ. ಸೊ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿತ್ತು, ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಯೂಸ್ಫುಲ್ ಆಗಿತ್ತ, ದಯವಿಟ್ಟು ನೋಡ್ತಾ ಇರೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಲವ್ ಯು, ಬಾಯ್.